ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ನಿಮಗೆ ಈ ಒಂದು ಕಲ್ಯಾಣ ರಥ ಅನ್ನುವಂಥದ್ದು ಏನು ಬಸ್ ಐತಿ, ನಮ್ಮ ಸರ್ಕಾರಿ ಬಸ್. ಈ ಒಂದು ಬಸ್ ಒಳಗೆ ಹೆಂಗೈತಿ ಎಲ್ಲ ಸೀಟ್ಗಳು, ಈ ಬಸ್ಸಿನ ವಿಶೇಷತೆಗಳನ್ನು ನಾನು ಹೇಳ್ತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾ ಎಲ್ಲದೇನಪ್ಪ ಅಂದ್ರೆ ನಮ್ಮ ಕಲ್ಯಾಣ ರಥ ಅನ್ನುವಂಥದ್ದೊಂದು ಬಸ್ ನಮ್ಮ ಸರ್ಕಾರಿ ಬಸ್ ಒಳಗದೀನಿ. ಬರೀ ಬಸ್ ಒಳಗಿನ ಒಂದು ವಿಶೇಷತೆಗಳ ಬಗ್ಗೆ ನಮ್ಮ ಜವಾರಿ ಭಾಷೆದಾಗ ನಿಮಗೆ ಹೇಳ್ತೀನಿ. ಫಸ್ಟ್ ಟೈಮ್ ನಮ್ಮ ಬಿಜಾಪುರಕ್ಕೆ ಇಂಥದ್ದೊಂದು ಬಸ್ ಬಂದೈತಿ. ಭಾಳ ಒಂದು ಇಲ್ಲಿ ಜನಗಳ ಒಂದು ಬಹುದಿನಗಳ ಒಂದು ಬೇಡಿಕೆ ಇತ್ತು, ಇಂಥದ್ದೊಂದು ಬಸ್ ಬರೋಕಪ್ಪ, ಬರೀ ದೊಡ್ಡ ದೊಡ್ಡ ಊರಾಗ ನೋಡ್ತೀವಿ ನಾವು ಇಂಥ ಬಸ್ ಅಂತೇಳಿ. ಆದ್ರೆ ನಮ್ಮ ಬಿಜಾಪುರಕ್ಕೆ ಫಸ್ಟ್ ಟೈಮ್ ಬಸ್ ಬಂದೈತಿ. ನಾನು ರೈಲ್ವೆದಾಗೂ ಅಡ್ಡಾಡೀನಿ, ಖಾಸಗಿ ಬಸ್ದಾಗೂ ಅಡ್ಡಾಡೀನಿ. ಈಗ ಸರ್ಕಾರಿ ನಮ್ದು ಈ ಒಂದು ದೊಡ್ಡ ಓಲೋ ಬಸ್ ಭಾಳ ಕೇಳಿದ್ದೆ ಈ ಥರದ್ದು ಒಂದು ಬಸ್ ಬಗ್ಗೆ ನಾನೆಲ್ಲ. ಈಗ ಬರ್ರಿ ನಾನು ಒಂದು ಖುದ್ದಾಗಿ ಆ ಬಸ್ ಒಳಗೆ ಬಂದೀನಿ. ಈ ಬಸ್ ಒಳಗೆ ಹೆಂಗೆ ಇರ್ತೈತಿ, ಏನಿರ್ತದೆ ಅನ್ನೋಂಥದ್ದು ನಿಮ್ಗೆ ತಿಳಿಸ್ತೀನಿ ಬರ್ರಿ. ಈಗ ಹೊರಗಿಂದಂತೂ ಫುಲ್ ಕಲರ್ಫುಲ್ ಐತಿ, ಲೈಟಿಂಗ್ ಗಿಚ್ ಗಿಲ್ಗಿಲಿ ಐತಿ. ಈ ಬಸ್ದಾಗ ಕೆಲವೊಂದಿಷ್ಟು ವಿಶೇಷತೆಗಳನ್ನು ಹೇಳ್ಯಾರ ಸಾಹೇಬ್ರು. ನೋಡ್ರಿ, ಬೆಡ್ ಗಿಡ್ ಏನದಾವಲ್ಲ ಇವೆಲ್ಲ ಫುಲ್ ಕ್ಲೀನಿಂಗ್ ಇಟ್ಟಾರ. ಮ್ಯಾಪ್ತಾಗ ಏನದಾವ ಬೆಡ್ ಅದಾವು, ಆರಾಮ್ ಸೇರಿ ನೀವು ಹಿಂಗೆ ಕುತ್ಕೋಬಹುದು. ನೋಡ್ರಿ, ಹಿಂಗ ನಮ್ಮ ಬೆನ್ನಿಗೆಲ್ಲ ಭಾಳ ಅನುಕೂಲ ಮಾಡ್ಯಾರ ಇಲ್ಲಿ ಸರ್ಕಾರದವರು. ಯಾಕಂದ್ರೆ ಪ್ಯಾಸೆಂಜರಿಗೆಲ್ಲ ಅನುಕೂಲ ಆಗಲಿ ಅನ್ನೋಂಥದ್ದು. ನಮಗೆ ಭಾಳ ಕಿರಿಕಿರಿ ಏನಾಗ್ತೈತೆ ಅಂದ್ರೆ, ಮೊಬೈಲ್ ಚಾರ್ಜ್ ಇಟ್ಟಾಗ ಅದ್ರ ಮೇಲೆ ಒದ್ದಾಡೋದು, ಅದನ್ನ ಆ ಕಡೆ ಬಿತ್ತು ಈ ಕಡೆ ಬಿತ್ತು, ಕಿರಿಕಿರಿನೇ ಬೇಡ ಮಕ್ಕಳ್ರಿ ಇವ್ರಿಗೆ ಅಂತೇಳಿ ಇಲ್ಲೊಂದು ಸೇಫ್ಟಿ ಒಂದು ಡಬ್ಬಿ ಇಟ್ಟಾರ. ಆರಾಮ್ ನೀವು ಡಬ್ಬಿ ಇಟ್ಟು ಚಾರ್ಜ್ ಇಡ್ಬೋದು. ನಮ್ಗೆ ಎ ಸಿ ಎಟ್ಟು ಬೇಕು ಅಟ್ಟು ಇಟ್ಕೋಬೋದು ಅಂತ ವ್ಯವಸ್ಥೆ ಐತ್ರಿ. ಕೆಲವ್ರಿಗೆ ಮಂದಿಗೆ ಎ ಸಿ ಆಗಿ ಬರಂಗಿಲ್ಲ, ಅದಕ್ಕೆ ಇದನ್ನು ಮುಚ್ಚಿಡ್ಬೋದು. ಅಂತದ್ರಾಗ ನಾನು ಬಂದ್ರೆ ನನಗೂ ಎ ಸಿ ಆಗಿ ಬರಂಗಿಲ್ಲ. ಆದರೂ ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ, ನಾವು ಬಸ್ದಾಗ ಒಬ್ಬೊಬ್ಬರೇ ನಾವು ಹೋಗ್ತಿರ್ತೀವಿ. ಕೆಲವೊಂದಿಷ್ಟು ಟೈಮ್ದಾಗ ನಮಗೆ ಸಿಂಗಲ್ ಸೀಟ್ಗಳು ಸಿಗಂಗಿಲ್ಲ. ಸಿಂಗಲ್ ಸೀಟ್ ಸಿಗ್ಲಾರಕ್ಕೆ ಈ ಥರದ ಡಬಲ್ ಸೀಟ್ಗಳು ಇರ್ತಾವೆ ಖಾಸಗಿ ಬಸ್ದಾಗ. ಇಲ್ಲಿ ಹೆಂಗೆ ಇರ್ತೈತಪ್ಪ ಅಂದ್ರೆ, ಸುಮ್ಮನೆ ಮಕ್ಕೊಂಬಿಡೋದು, ಅವ ಒಂದು ಮಾರಿ ಮಾಡಿ ಈ ಕಡೆ ನಾವೊಂದು ಮಾರಿ ಮಾಡಿ ಮಕ್ಕಳುವಂಥದ್ದು ಪದ್ಧತಿ ಇರ್ತೈತಿ. ಆದರೆ ಅಂಥ ಒಂದು ಪದ್ಧತಿಗೆ ಬ್ರೇಕ್ ಹಾಕಿದ್ದು ಯಾವುದಪ್ಪ ಅಂದ್ರೆ ಈ ಒಂದು ಬಸ್. ನೋಡ್ರಿ, ನಡು ಈ ಥರದ್ದು ಒಂದು ಶೆಡ್ ಹಾಕ್ಯಾರ ಸಾಹೇಬ್ರು ಇವರು. ಅಂದ್ರೆ ಶೆಡ್ ಅಂತ ಹಂಗೆ ತಪ್ಪು ತಿಳ್ಕೊಬೇಡ್ರಿ, ಈ ಥರದ್ದೊಂದು ಸಿಸ್ಟಮನ್ನು ಹಾಕ್ಯಾರ. ಇಲ್ಲಿ ಒಂದು ಅರಿವೆನ ಈ ಥರದ ನಾವು ಕರ್ಟನನ್ನು ಸರಿಸ್ಕೊಂಡು ಆರಾಮ್ ಸೀರೆ ನಾವು ಮಕ್ಕೋಬೋದು. ಅಂದ್ರೆ ಅವ್ರಿಗೂ ಮುಜುಗರ ಆಗುವಂಥದ್ದು ಬೇಡ, ನಮಗೂ ಮುಜುಗರ ಆಗುವಂಥದ್ದು ಬೇಡ ಅನ್ನುವಂಥದ್ದು. ಇಲ್ಲಿ ಆರಾಮ್ ಸೀರೆ ನೀವು ಲಗೇಜನ್ನು ಇಡ್ಬೋದು. ಲೈಟಿಂಗ್ ಗಿಚ್ ಗಿಲ್ಗಿಲ್ ಐತೆ. ಮತ್ತು ಇಲ್ಲಿ ನೀವು ಏನು ಕಿಟಕಿ ನೋಡ್ಲಾತಿರಲ್ಲ, ಹೊರಗಿನ ಒಂದು ವಾತಾವರಣ ಬೆಳಗಿನ ಜಾವ ಅದು ಎಲ್ಲ ಮಸ್ತ್ ಕಾಣ್ತೈತಿ. ಬರ್ರಿ ಹಂಗೆ ಹೋಗೋಣಂತ. ಇಲ್ಲಿ ಇನ್ನೊಂದು ವಿಶೇಷತೆ ಭಾಳ ಇಂಪಾರ್ಟೆಂಟ್ ಹೇಳ್ಯಾರ. ಕೆಲವೊಂದಿಷ್ಟು ಟೈಮ್ದಾಗ ಏನೋ ಒಂದು ಟೈಮ್ ಸುಮಾರಿದ್ದಾಗ ಬಸ್ಸಿಗೆ ಏನಾದರೂ ಒಂದು ಅನಾಹುತ ಆಗಿ ಬೆಂಕಿ ತಗಲಿ, ಏನಾದರೂ ಒಂದು ಬೆಂಕಿದು ಏನೋ ಅವಘಡ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಸಿಸ್ಟಮ್ ಇಟ್ಟಾರ ಇವರು. ಇಲ್ಲಿ ಬರ್ರಿ, ಅಂದ್ರೆ ಬಸ್ ಮುಂದ್ಗಡೆ ಅಥವಾ ಹಿಂದ್ಗಡೆ ಏನಾದರೂ ಬೆಂಕಿ ಹತ್ತಂದ್ರೆ ಈ ಎರಡೂ ಸೀಟ್ಗಳನ್ನು ನೀವು ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿ ಒಂದು ನಿಚ್ಚಣಿಕೆ ಇರ್ತೈತಿ. ಪ್ಯಾಸೆಂಜರ್ಗಳು ಏನಿರ್ತಾರಲ್ಲ ಸರಳವಾಗಿ ಅವರು ತಮಗೇನೋ ಆಗ್ಲಾರ್ದಂಗೆ ತಾವು ಬಸ್ಸಿಂದ ಹೊರಗೆ ಹೋಗ್ಬೋದು. ಆ ಥರದ್ದೊಂದು ಸಿಸ್ಟಮ್ ಇಟ್ಟಾರ. ಈಗ ನಾನು ತೆಗೆದು ನಿಮ್ಗೆ ತೋರಿಸಿದೆ, ಬಟ್ ಇಲ್ಲೆಲ್ಲ ಹಾಸಿಗೆ ಇಟ್ಟಾರೆ, ಮತ್ತು ಹಾಸಿಗೆ ಚಲಾಪಿಲಿ ಆಗಬಾರ್ದು. ಅದಕ್ಕೆ ಬರ್ರಿ ಹಂಗೆ ಹೋಗೋಣಂತ. ಇಲ್ಲಿ ನೋಡ್ರಿ, ಈ ಬಸ್ದಾಗ 40 ಮಂದಿ ಕುಂದ್ರಬೋದು ರೀ. ಮತ್ತು ಒಬ್ಬರಿಗೆ 1300 ರೂಪಾಯಿ ಟಿಕೆಟ್ ಅಂತ ಹೇಳ್ಯಾರ. ಈ ರವಿವಾರ ಟೈಮ್ದಾಗ ಅಥವಾ ಏನು ಹಬ್ಬ ಹರಿದನ ಇತ್ತಪ್ಪ ಅಂದ್ರೆ ಅಲ್ಲಿ ಕೇವಲ ಒಂದು 10% ಜಾಸ್ತಿ ಮಾಡುವಂಥದ್ದು ಆಗಿರ್ತೈತಿ. ಬಿಜಾಪುರ್ಲಿಂದ 9:45ಕ್ಕೆ ನಮ್ಮ ಕೇಂದ್ರ ಬಸ್ ನಿಲ್ದಾಣದಿಂದ ಹೊರಡ್ತೈತೆ ರೀ ಬಸ್. ಅಲ್ಲಿ ಕೇವಲ 8 ತಾಸ್ದಾಗ ನೀವು ಬೆಂಗಳೂರು ಮೂಡ್ತೀರಿ. ಇನ್ನು ಬೆಂಗಳೂರ್ಲಿಂದ 10 ಗಂಟೆ 5 ನಿಮಿಷಕ್ಕೆ ಬಸ್ ಅಲ್ಲಿಂದ ಹೊರಡತೈತಿ. 2 ತಾಸ್ದಾಗ ನೀವು ಬಿಜಾಪುರಿಗೆ ಬರ್ತೀರಿ. ಬಹುದಿನಗಳ ಒಂದು ಬೇಡಿಕೆ ಐತ್ರಿ ನಮ್ಮ ಮಂದಿಗೆ, ಏನಪ್ಪ ಅಂದ್ರೆ ಇಂಥ ಒಂದು ಬಸ್ ಬೇಕಾಗಿತ್ತು ನಮಗೆ ಅಂತೇಳಿ. ಬರ್ರಿ ಮತ್ತೊಂದು 2 ಸ್ಟೆಪ್ ಮ್ಯಾಗೇರಿ ನಾನು ನೋಡ್ರಿ. ಈಗ ಇಲ್ಲಿ ಲಾಸ್ಟಿಗೆ ಈ ಥರದೊಂದು ಸಿಸ್ಟಮ್ ಐತಿ. ಎಂಥ ರೋಡಿಗೆ ಹೋದ್ರು ಟಿಕಿನೇ ಆಗಂಗಿಲ್ಲ. ಒಟ್ಟು ಹಿಮಾನ್ದಾಗ ಕೂತಂಗೆ, ನಾನಂತೂ ಹಿಮಾನ್ದಾಗ ಕೂತಿಲ್ಲ. ಅಟ್ಲೀಸ್ಟ್ ಇಂಥ ಬಸ್ದಾಗ್ರೆ ಕುಂದ್ರುವಂಥ ಸೌಭಾಗ್ಯ ಏನ್ರಿ ಈಗ ಬೆಂಗಳೂರಿಗೆ ಏನ್ರಿ ಶನಿದಾಗ ಬರ್ತಂದ್ರೆ ಪಕ್ಕ ಈ ಬಸ್ ಬುಕ್ ಮಾಡಿ ನಾನು ಹತ್ಕೊಂಡು ಹೋಗ್ತೀನಿ. ಯಾರಾದರೂ ಇದಕ್ಕಿಂತ ಮೊದಲೇ ಈ ಥರದ್ದು ಅಂದ್ರೆ ಇಂಥ ಒಂದು ಬಸ್ದಾಗ ನೀವು ಪ್ರಯಾಣ ಬೆಳೆಸಿದ್ರೆ ಅಂದ್ರೆ ನಮ್ಮ ಸರ್ಕಾರಿ ಕಲ್ಯಾಣ ರಥ ಬಸ್ ಒಳಗೆ ನೀವೇನಾದರೂ ಎಲ್ಲಾದರೂ ಹೋಗಿದ್ರೆ ನಿಮ್ಮ ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ನಮ್ಮ ಬಿಜಾಪುರ ಮಂದಿಗೆ ಸ್ಪೆಷಲಾಗಿ ನಮ್ಮ ಮಂದಿಗೆ ಏನು ಹೇಳ್ತೀನಪ್ಪ ಅಂದ್ರೆ, ಇಂಥದ್ದೊಂದು ಬಸ್ ನಮ್ಮ ಬಿಜಾಪುರಿಗೆ ಬಂದೈತಿ. ಈ ಒಂದು ಏನಿದ್ರದ್ದು ಒಂದು ಸೌಲಭ್ಯ ಏನೈತಿ ಈ ಬಸ್ ಬೆಂಗಳೂರಿಗೆ ಹೋಗುವಂಥದ್ದು. ಯಾರಾದರೂ ಬೆಂಗಳೂರಿಗೆ ಹೋಗೋರಿದ್ದಂದ್ರೆ ಈ ಬಸ್ಸನ್ನು ನೀವು ಹತ್ತಿ ಹೋಗ್ಬೋದು ಬೆಂಗಳೂರಿಗೆ. ಇದನ್ನು ಏನರ ನಾವು ಇದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳಿಲ್ಲಪ್ಪ ಈ ಬಸ್ ಅಂದ್ರೆ ಅವರು ಪ್ಯಾಸೆಂಜರ್ ಇಲ್ಲಿ ಊರಾಗ ಅಂತೇಳಿ ಅವ್ರು ಮತ್ತೆ ಈ ಬಸ್ಸನ್ನು ಕ್ಯಾನ್ಸಲ್ ಮಾಡುವಂಥದ್ದು ಆಗಿರ್ತೈತಿ. ದಯವಿಟ್ಟು ಹಂಗೆ ಆಗುವಂಥದ್ದು ಬೇಡ. ಬಹುದಿನಗಳ ಒಂದು ಆಸೆ ಇತ್ತು, ಯಾರಾದರೂ ಮನ್ಯಾಗ ವಯಸ್ಸಾದವ್ರು ಅದಾರಪ್ಪ, ಪೇಷಂಟ್ ಅದಾರಪ್ಪ, ಮಕ್ಕಳು ಅದಾರಪ್ಪ, ಯಾರು ಅವ್ರು ಅನ್ನೋದೇ ಯಾರು ಬೇಕಾದರೂ ಈ ಬಸ್ಸನ್ನು ಹತ್ಬೋದು. ಸರ್ಕಾರಿ ಬಸ್ ಅಂದ್ರೆ ಒಂದು ನಮ್ಗೆ ಒಂದು ಸೇಫ್ಟಿ ಅನ್ನೋದು ಇದ್ದೇ ಇರ್ತೈತಿ. ಈ ಒಂದು ಬಸ್ಸಿನ ವಿಶೇಷತೆ ಐತ್ರಿ. ಇನ್ನು ಸಾಕಷ್ಟು ಈ ಬಸ್ ಒಳಗೆ ವಿಶೇಷತೆ ಐತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಆರಾಮಾಗಿ ನಾವು ಹೋಗ್ಬೋದು ಅನ್ನುವಂಥದ್ದು ಮಾತ್ರ ನಾವು ಹೇಳ್ಬೋದು ರೀ. ಎಲ್ಲ ಸೇಫ್ಟಿ ಐತೆ ಬಸ್ದಾಗ, ಏನು ಕಿರಿಕಿರಿ ಅಂತಾಪರಿ ಏನಿಲ್ಲ. ಆರಾಮ್ ನೋಡ್ರಿ, ಇಲ್ಲೆಲ್ಲ
ಕಿಟಕಿ ಪಡ್ಕಿ ಇಟ್ಟಾರ ಎಲ್ಲ ಸ್ವಚ್ಛ ರೀ. ಇವ್ರು ಇನ್ನೊಂದು ಹೇಳ್ಯಾರ ನೋಡ್ರಿ, ನಾವು ಹಾಸಿಗೆ ಪಾಸಿಗೆ ಇಲ್ಲಿ ಹೋಗೋಣ ಒಗ್ಯಾಣ ಕೊಡ್ತೀವಿ, ಇದ್ರ ಜಾಮ್ಖಾನ ಗಿಮ್ಖಾನ ಇವನ್ನ ತೊಳ್ಯಾಕೆ ಹಚ್ತೀವಿ. ಇಲ್ಲಿ ಬರೋ ಮುಂದೆ ಇಲ್ಲಿಂದ ಡೈರೆಕ್ಟ್ ನಾವು ಮತ್ತೆ ಹಾಸಿಗೆ ತೊಳ್ಯಾಕೆ ಇಡ್ತೀವಿ. ಈಗ ನೋಡ್ರಿ, ಈಗ ನೀವು ಏನು ನೋಡ್ಲಾತ್ತೀರಿ, ಪ್ರತಿಯೊಬ್ಬರಿಗೂ ಒಂದು ಹೊಚ್ಕೊಳಕ್ಕೆ ನಾವು ರಗ್ ಕೊಡ್ತೀವಿ ಅಂತ ಹೇಳ್ಯಾರ. ಎಲ್ಲ ಸ್ವಚ್ಛ ಅದ ನೋಡ್ರಿ, ಆರಾಮ್ಸೆ ನೀವು ನೋಡ್ಬೋದು. ಧೂಳಿಲ್ಲ ಪಾಳಿಲ್ಲ, ಆರಾಮ್ ಈ ಸದ್ ಹೊಚ್ಕೊಂಡು ಮಕ್ಕೋಬೋದು. ಕರೆ ನಂದು ಟಿಕೆಟ್ ತೆಗಿಸಿಲ್ಲ ನಾ ಊರಾಗ ಹೋಗ್ಲಕ್ಕ, ನನಗೂ ಬೈತಾರ ಅವರು. ಇರಲಿ, ನಾವು ಬೆಂಗ್ಳೂರಿಗೆ ಹೋಗೋಬಂದು ಒಂದು ಬಸ್ ಬುಕ್ ಮಾಡಿ ಅದ್ರ ನಮ್ದೊಂದು ಸೀಟ್ ಬುಕ್ ಮಾಡಿ ನಾವು ಹೋಗ್ಬೋದು. ಬರ್ರಿ, ಮತ್ತೆ ಹಂಗೆ ನಾವು ಡ್ರೈವರ್ ಸಾಹೇಬ್ರಿಗೆ ಅಟ್ಟು ಮಾತಾಡೋನು, ಈ ಬಸ್ಸಿನ ಬಗ್ಗೆ ಇನ್ನೂ ಏನೇನು ವಿಶೇಷತೆಗಳು ಅವ್ರು ಹೇಳ್ತಾರ ಅನ್ನುವಂಥದ್ದು ಅವ್ರ ಬಾಯಿಂದ ನಾವು ಕೇಳೋಣಂತ. ಈಗ ನಮ್ಮ ಜೊತೆ ಅದಾರ ಈಗ ಈ ಒಂದು ಬಸ್ಸಿನ ಚಾಲಕರು. ಬರ್ರಿ, ಒಂದು ಬಸ್ಸಿನ ವಿಶೇಷತೆ ಬಗ್ಗೆ ಅವ್ರ ಬಾಯಿಂದ ನಾನು ಕೇಳೋಣಂತ. ಇಲ್ಲಿ ನೀವೇನು ನೋಡತ್ತೀರಿ, ನಾರ್ಮಲ್ ಬಸ್ಸಿನಂಗೆ ಇದು ಇಲ್ಲೇ ಇಲ್ಲ, ಯಾಕಂದ್ರೆ ಪೂರ್ತಿ ಸಿಸ್ಟಮ್ ಒಂಥರ ಬೇರೆನೇ ಐತಿ. ಅವ್ರ ಬಾಯಿಂದನೇ ಕೇಳೋಣ, ಯಾಕಂದ್ರೆ ನಮಗೆ ಇವು ಗೊತ್ತಾಗಂಗಿಲ್ಲ, ಅದಕ್ಕೆ ಅವ್ರಿಗೆ ಕೇಳೋಣ. ಸರ್, ನಿಮ್ಮ ಹೆಸರು ರೀ? ನನ್ನ ಹೆಸರು ಹೊಳೆಪ್ಪ ಬಬಲೇಶ್ವರ್ ಅಂತ. ಸರಿ, ಬಸ್ ಚಾಲಕರು ನೀವು ರೀ? ನಾವೇ ಸರ್. ನೀವು ಕಂಡಕ್ಟರ್ ಕಮ್ ಡ್ರೈವರ್ ರೀ? ಕಂಡಕ್ಟರ್ ಕಮ್ ಡ್ರೈವರ್. ಇಲ್ಲಿ ಒಬ್ರು ಸಾಹೇಬ್ರ ಅದಾರ. ಸರ್, ನಿಮ್ಮ ಹೆಸರು ಸರ್? ಅಶೋಕ್ ಪವಾರ್ ಅಂತ ಹೇಳಿ. ನೀವು ಕಂಡಕ್ಟರ್ ಕಮ್ ಡ್ರೈವರ್. ಇಲ್ಲಿ ಈಗ ನಾರ್ಮಲ್ ನೀವು ಈಗ ನಿಮ್ಮ KSRTC ಬಸ್ಗಳನ್ನ ಹೊಡೆದಿರ್ತೀರಿ. ಈ ಬಸ್ ನಿಮಗೆ ನೋಡಿದಾಗ ಇದ್ರದ್ದು ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ರೀ, ಈ ಬಸ್ಸಿಗೆ ಆ ಬಸ್ಸಿಗೆ? ಇದರಲ್ಲಿ ಏನಾದ್ರೂ ಬೆಂಕಿ ಅನಾಹುತ ಆದ್ರೂ ಇಮಿಡಿಯೇಟ್ಲಿ ಇಂಜನ್ ಮೂಲಕ ಆಟೋಮೆಟಿಕ್ ಆಗಿ ಅದನ್ನ ಆರಿಸುವಂತ ಕೆಲಸ ಮಾಡುವಂತ ಬಟನ್ ಸಿಸ್ಟಮ್ ಇದೆ. ಆಮೇಲೆ ರಿವರ್ಸ್ ಕ್ಯಾಮ್ರಾ ಇದೆ. ಆಮೇಲೆ ಈಗ ಒಳಗೆ ಏನ್ರಲ್ಲಿ ಯಾರ ಬಿಡಿ ಸಿಗರೇಟ್ ಸೇದ್ಲಾತ್ರ ನಿಮ್ಗೆ ಸೈರನ್ ಬರ್ತೈತೆ ಅಂತಲ್ರಿ? ಬರ್ತದ ಸರ್. ಎಲ್ಲಿ ಸರ್ ಸೈರನ್ ಅದ? ಸೈರನ್ ಇಲ್ಲೇ ಇದೆ ಸರ್. ಯಾರಾದ್ರೂ ತುಡುಗಿಲೆ ಸಿಗರೇಟ್ ಹಚ್ಚಿದ್ರು, ಸಿಗರೇಟ್ ಹಚ್ಚೋದು, ಯಾವುದೇ ಹಿಂಗ ಡ್ರಿಂಕ್ಸ್ ಮಾಡೋದು, ಈ ಗುಟ್ಕಾ ತಿನ್ನೋದು ಏನಾದ್ರು ಮಾಡ್ತಾ ಇದ್ರೆ ಅದು ನಮಗೆ ಇಲ್ಲಿ ಸೈರನ್ ಹೊಡಿತದೆ, ಗೊತ್ತಾಗುತ್ತೆ ಸರ್. ಇದರಲ್ಲಿ ಇನ್ನೂ ವಿಶೇಷತೆ ಅಂತಂದ್ರೆ ಈ ಲಾಂಗ್ ಜರ್ನಿಯಲ್ಲಿ ಡ್ರೈವರ್ಗಳು ಅಥವಾ ಕಂಡಕ್ಟರ್ ಡ್ರೈವರ್ಗಳು ಏನಾದರೂ ನಿದ್ದೆ ಮೂಡಲ್ಲಿದ್ದರೆ ಗಾಡಿ ಹೋಗಿ ಟಚ್ ಆಗೋದಿಲ್ಲ, ಆಟೋಮೆಟಿಕ್ಲಿ ನಿಲ್ಲುತ್ತೆ ಗಾಡಿ. ಡಿಸ್ಟೆನ್ಸ್ ಇದ್ರೂ 1-2 ಫೂಟಲ್ಲಿ ಗಾಡಿ ನಿಲ್ಲುತ್ತೆ ಹೋಗಿ. ಆಟೋಮೆಟಿಕ್ ಏನೋ ಮಕ್ಕೊಂಡ್ಬಿಟ್ರಿಪ್ಪ, ಏನೋ ಡ್ರೈವಿಂಗ್ ಮಾಡುವಲ್ಲಿ ನಿದ್ದೆ ಬಂತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ಸೆನ್ಸರ್ ಇದೆ ಒಂದು, ಆ ಸೆನ್ಸರ್ ಮುಖಾಂತರವಾಗಿ ಗಾಡಿ ಹೋಗಿ ಟಚ್ ಆಗಲ್ಲ. ಗಾಡಿ ಹೋಗಿ 1 ಫೂಟ್ ಅಥವಾ 2 ಫೂಟ್ ಇರ್ಲಕ್ಕಾಗಿ ಗಾಡಿ ಬಂದ್ ಬೀಳುತ್ತೆ, ಮುಂದೆ ಹೋಗಲ್ಲ, ಮೂವ್ ಆಗಲ್ಲ. ಸ್ಪೀಡ್ ಇರ್ಲಿ ಬಸ್, ಎಷ್ಟೇ ಸ್ಪೀಡ್ ಇರ್ಲಿ. ಸರ್, ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಆನಂದ್ ಗುಂಗಾರ್ ಅಂತ, ಡಿಪೋ ಮ್ಯಾನೇಜರ್ ಇದೀನಿ ಇಲ್ಲಿ. ಇದು ಡಿಪೋ ನಂಬರ್ 2. ಹಾಂ ಸರ್. ಇಲ್ಲಿ ಜನವರಿ 26ರಂದು ಇವು 2 ನಮ್ಮ ಡಿವಿಷನ್ಗೆ ಬಂದು. ಹಾಂ ಸರ್. ಇವು ಮಲ್ಟಿ ಎಕ್ಸೆಲ್ ವೋಲ್ವೋ 9600 BS6 ವೆಹಿಕಲ್ಸ್. ಇವ್ರದ್ದು ಫೀಚರ್ಸ್ ನಿಮ್ಗೆ ಹೇಳ್ಬೇಕಾದ್ರೆ, ಹಾಂ ಸರ್, ಇದು ಟೋಟಲ್ 40+2 40 ಸೀಟಿಂಗ್ ಅಂದ್ರೆ ಬರ್ತ್ ಅಪ್ಪರ್ ಅಂಡ್ ಲೋವರ್ ಇದಾವೆ. ಪ್ಲಸ್ 2 ಎಮರ್ಜೆನ್ಸಿ ಸೀಟ್ಗಳಿದಾವೆ. ಟೋಟಲ್ 42 ಸೀಟ್ಸ್. ಸರ್, ಈ ಬಸ್ಸಿನ ಟಿಕೆಟ್ ಏನಿದೆ ಸರ್? ಇದಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ 2 ಸಿಸ್ಟಮ್ ಇದಾವೆ. ಸರ್, ಈಗ ಆನ್ಲೈನ್ ಬಂದು ನಮ್ದು KSRTC ಒಂದು ಆ್ಯಪು ಇದೆ. ಅದ್ರ ಜೊತೆಗೆ www.ksrtc.in ನೀವು ಓಪನ್ ಮಾಡಿದರೆ ಅಲ್ಲಿನೂ ನೀವು ಟಿಕೆಟ್ ಬುಕ್ ಮಾಡ್ಕೋಬೋದು ಆನ್ಲೈನ್ದಲ್ಲಿ. ಆಮೇಲೆ ಅಭಿ ಬಸ್ನಲ್ಲಿ ಇದೆ, ಆಮೇಲೆ ರೆಡ್ ಬಸ್ನಲ್ಲಿ ತಾವು ಬುಕ್ ಮಾಡ್ಕೋಬಹುದು. ಇವೆಲ್ಲ ಸಿಸ್ಟಮ್ಗಳು. ಆಮೇಲೆ ನೀವು ಅದನ್ನು ಆಗಲಿಲ್ಲ ಅಂದ್ರೆ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ರಿಸರ್ವೇಷನ್ ಕೌಂಟರ್ ಇದೆ, ಅಲ್ಲಿನೂ ಬೇಕಾದ್ರೆ ತಾವು ಅಡ್ವಾನ್ಸ್ ಆಗಿ ಟಿಕೆಟ್ ಅನ್ನು ಕಾದಿಸ್ಕೋಬಹುದು. ಅದ್ರ ಜೊತೆಗೆ ಬಸ್ನಲ್ಲಿ ಒಬ್ರು ನಿರ್ವಾಹಕರು ಇರ್ತಾರೆ, ಅಲ್ಲೇ ನೀವು ಸ್ಪಾಟ್ನಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಬಹುದು. ಆದ್ರೆ ಇವಾಗ ಈ ಸದ್ ನಾನು ಬುಕ್ ಮಾಡಕ್ ಆಗಿಲ್ಲ, ಇವಾಗ ನಾನು ಊರಿಗೆ ಹೊಂಟೆ ಅಂದ್ರು ಅಕಸ್ಮಾತ್ ಟಿಕೆಟ್ ಇದ್ದು ಖಾಲಿ ಅಂದ್ರೆ ನಾವು ಅಲ್ಲೇ ರೊಕ್ಕ ಕೊಟ್ಟು ತಗೋಬಹುದು. ಅಲ್ಲೇ ಬಸ್ನಲ್ಲಿ ಬೆಂಗಳೂರಿಗೆ ಕಂಡಕ್ಟರ್ ಬರ್ತಾರೆ, ವಾಪಸ್ ಬರೋದು ಕಂಡಕ್ಟರ್ ಬಸ್ಸಿನ ಜೊತೆಗೆ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? GS ಕುಲಕರ್ಣಿ ಸರ್. ಸರ್, ಇದಕ್ಕಿಂತ ಮುಂಚೆ ನೀವು ಈ ಒಂದು ಕಲ್ಯಾಣ ರಥ ಬಸ್ ಒಳಗೆ ನೀವು ಪ್ರಯಾಣ ಹೋಗಿರೇನು ಸರ್ ಎಲ್ಲಾದರೂ ಸರ್? ಹೌದು, ಇದಕ್ಕಿಂತ ಮುಂದೆ ಇಂಟರ್ನ್ಯಾಷನಲ್ ಹೋಗಿದ್ದೀನಿ. ಆ ಸ್ಟ್ಯಾಂಡರ್ಡು ಈ ಬಸ್ನಾಗ ಸಿಗ್ಲಿಕ್ಕತ್ತವೆ. ಇದು ದಿಸ್ ಇಸ್ ಫಾರ್ ಬಿಜಾಪುರ್. ದಿಸ್ ಇಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ಬಿಜಾಪುರ್. International travels, all buses are like this. This is the most luxurious bus. I have traveled in this. They maintain the punctuality. AC is comfortable. Seats are comfortable. Luggage portion is very comfortable. And it runs very smooth. It runs very smooth as if it's a flight sensation. I'm flying in Lufthansa or International Airways. That kind of comforts are there. And KSRTC service is also very good. I like this bus. Cheers.
ಸರ್ ಭಾಳ ದಿನದಿಂದ ಒಂದು ಆಸೆ ಇತ್ತು ಸರ್ ನಮ್ಮ ಬಿಜಾಪುರ ಮಂದಿಗೆ ಈ ಥರದ್ದೊಂದು ಬಸ್ ಬರ್ಬೇಕಂತೇಳಿ. ಎಲ್ಲ ದೊಡ್ಡ ದೊಡ್ಡ ಊರಾಗ ನಾವು ಇಂಥ ಬಸ್ ನೋಡಿದ್ವಿ, ನಮ್ಮ ಬಿಜಾಪುರಕ್ಕೆ ಇಂಥದ್ದೊಂದು ಬಸ್ ಬರ್ಬೇಕಂತ ಭಾಳ ಆಸೆ ಇತ್ತು. ಈಗ ಬಸ್ ಬಂದೈತ್ರಿ, ಇದ್ರ ಬಗ್ಗೆ ನೀವು ಹೇಳುವಂಥದ್ದು ಏನು ಹೇಳ್ತೀರಿ ಸರ್? ಇದೊಂದು ಬಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಬಿಕಾಸ್ ಟೈಮ್ ಮೇಂಟೈನ್ ಮಾಡ್ತಾರೆ. ಇಲ್ಲ ಟೈಮ್ ಬಿಡ್ತಾರ, ಅಲ್ಲಿ ಹೋಗಿ ರೀಚ್ ಆಗೋದೇ ಗೊತ್ತಾಗೋದಿಲ್ಲ. ಇನ್ ಬಿಟ್ವೀನ್ ನಾವು ಇಳಿಲಿಕ್ಕೂ ನೆಸೆಸರಿ ಇಲ್ಲ. ಶಾರ್ಪ್ ಟೈಮಿಂಗ್ಸ್ ದೇ ಮೇಂಟೈನ್, ಎಲ್ಲ ಕೆಲಸ ಆಗ್ತಾವೆ. ಹೋಗಿ ಸೇಮ್ ಬಸ್ ಮತ್ತೆ ಈವ್ನಿಂಗ್ ಹಿಡ್ಕೊಂಡು ಬಂದ್ಬಿಡ್ಬೋದು. ದಿಸ್ ವೆರಿ ಕಂಫರ್ಟೇಬಲ್ ಆಲ್ಸೋ. ಐ ಯೂಸ್ ಟು ಟ್ರಾವೆಲ್ ಇನ್ ಸೆಕೆಂಡ್ ಎ ಸಿಗಿಂತಲೂ ಇದು ಕಂಫರ್ಟೇಬಲ್ ಅದ. ಅಲ್ಲಿ ಸ್ಟೇಷನ್ಗೆ ಹೋಗಿ ಮತ್ತು ಅದು ಆಟೋ ಚಾರ್ಜಸ್ 300-400 ಕೊಡೋಕ್ಕಿಂತ 1300 rupeesನಾಗ ಇದು ಜರ್ನಿ ಕಂಫರ್ಟೇಬಲ್ ಆಗ್ತದೆ. ಸೊ ಒನ್ ಶುಡ್ ಪ್ರಿಫರ್ ದಿಸ್ ಬಸ್. ಬಿಸ್ನೆಸ್ ಕ್ಲಾಸ್ ಪೀಪಲ್, ಟ್ರಾವೆಲರ್ಸ್ ಆ್ಯಂಡ್ ಫ್ಯಾಮಿಲೀಸ್, ದಿಸ್ ಇಸ್ ದ ಮೋಸ್ಟ್ ಲಕ್ಸರಿಯಸ್ ಬಸ್ ಐ ಪ್ರಿಫರ್. ಥ್ಯಾಂಕ್ ಯು ಸರ್. ಸರ್ ನೀವು ಇದಕ್ಕಿಂತ ಮುಂಚೆ ಈ ಬಸ್ದಾಗ ಹೋಗಿರೇನು ಸರ್? ನಾವೇನು ಹೋಗಿಲ್ಲ ಸರ್. ಹೋಗಿಲ್ಲ ಸರ್. ಈಗ ಫಸ್ಟ್ ಟೈಮ್ ಈ ಬಸ್ದಾಗ ನೀವು ಹತ್ತಿರ ಅಂತ ಅನ್ಕೋತೀನಿ ಸರ್ ನಾನು. ಹ್ಞೂ ರೀ ಸರ್ ಏನು ಅನಿಸುತ್ತೆ ಸರ್ ಈ ಬಸ್ ಒಳಗೆ ನೀವು ಬರ, ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್ ಭಾಳ ಆರಾಮದ ಬಸ್. ಐಶ್ವರ್ಯಂ ಸರ್, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೇನೆ. ಭಾಳ ಗ್ರೇಟ್ಫುಲ್ ಸರ್. ಈಗ ಭಾಳ ಆಸೆ ಐತೆ ಸರ್ ಬಿಜಾಪುರ ಮಂದಿಗೆ ಇಂಥದ್ದೊಂದು ಬಸ್ ಬರ್ಬೇಕಂತ ಹೇಳಿ. ಇದ್ರ ಬಗ್ಗೆ ನೀವು ಹೇಳುವಂಥದ್ದು ಸರ್, ಈಗ ಬಿಜಾಪುರಿಗೆ ಇಂಥದ್ದೊಂದು ಬಸ್ ಬಂದೈತಿ, ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಈಗ ಇದು ಏನಂದ್ರೆ ಎಲ್ಲ ಜನರಿಗೆ ಭಾಳ ಸೌಕರ್ಯ ಮಾಡಿಕೊಡ್ತಾರೆ KSRTC ಅದು. ಅವರಿಗೆ ನಾವು ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಗಿ ಬೀಳ್ತಾರೆ.